ಬಳ್ಳಾರಿ ಜಿಲ್ಲೆಯಲ್ಲಿ ಕೈಕೊಟ್ಟ ವರುಣ ಕಂಗಾಲಾದ ರೈತರು ಮಳೆ ಬರುತ್ತೆ ಅಂತ ಭೂಮಿ ಹದ ಮಾಡಿದ ರೈತರಿಗೆ ಬರ ಸಿಡಿಲು 5 ಲಕ್ಷ ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡದೆ ಕುಳಿತ ರೈತರು ವರ್ಷಕ್ಕೆ ಬರುವ ಒಂದು ಬೆಳೆಯೂ ಇಲ್ಲದೆ ಸಂಕಷ್ಟದಲ್ಲಿ ಅನ್ನದಾತ ಮೋಡ ಬಿತ್ತನೆಗೆ ಪ್ಲಾನ್ ಮಾಡಿ ಎಂದು ಈಗಲೇ ಸರ್ಕಾರಕ್ಕೆ ಒತ್ತಾಯ ಮೋಡ ಬಿತ್ತನೆಯಾದ್ರೂ ಮಾಡಿ ಇಲ್ಲ ಪರಿಹಾರವನ್ನ ಕೊಡಿ ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ ನೋಡಿ ಕೆಲವು ಭಾಗಗಳಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಕೊಳೆತು ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಬಿತ್ತನೆ ಅನ್ನೋದು ಕೈಗೆ ಸಿಗ್ತಾ ಇಲ್ಲ ಬೆಳೆ ಅನ್ನೋದು ಇನ್ನು ಕೆಲವು ಕಡೆಯಲ್ಲಿ ಮಳೆನೇ ಇಲ್ಲದೆ ರೈತ ಕಂಗಾಲಾಗಿ ಹೋಗಿರುವಂತ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ವರ್ಷದ ಒಂದು ಬೆಳೆಯೂ ಇಲ್ಲದೆ ಅನ್ನದಾತ ಕಂಗಾಲಾಗ್ಬಿಟ್ಟಿದ್ದಾನೆ ಸೊ ಇದೀಗ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಮೋಡ ಬಿತ್ತನೆ ಆದ್ರೂ ಮಾಡಿ ಇಲ್ಲ ನಮಗೆ ಪರಿಹಾರನಾದ್ರೂ ಕೊಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತರು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಏನ್ ಹೇಳ್ತಾರೆ ಯಾವ ರೀತಿಯಾಗಿ ಕಂಗಾಲಾಗಿದ್ದಾರೆ ಅವರನ್ನೇ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ನೋಡೋಣ ಬನ್ನಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗುತ್ತಿದೆ ಆದರೆ ಬಳ್ಳಾರಿಯಲ್ಲಿ ಬಾರಿ ಬರಗಾಲದ ಛಾಯೆ ಮೂಡುತ್ತೇನೋ ಅಂತ ಹೇಳ್ಬಿಟ್ಟು ರೈತರಲ್ಲಿ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು ಸದ್ಯ ನಾವೀಗ ಬಳ್ಳಾರಿ ಹೊರಭಾಗದಲ್ಲಿ ಒಂದು ರೈತರ ಜಮೀನಲ್ಲಿದ್ದೀವಿ ನೀವು ಸಹ ಗಮನಿಸ್ತಾ ಇದ್ರಿ ಈಗ ಇವೇನು ನೋಡ್ತಾ ಇದ್ರೆ ಪೂರ್ತಿ ಸಂಪೂರ್ಣವಾಗಿ ಈಗ ರೈತರು ಈ ಭೂಮಿಯನ್ನು ಹದ ಮಾಡ್ಕೊಂಡಿದ್ದಾರೆ ಮಳೆ ಬಂದರೆ ಸಾಕು ಬಿತ್ತನೆ ಮಾಡಬೇಕಂತ ಹೇಳ್ಬಿಟ್ಟು ರೈತರ ಕನಸಾಗಿದೆ ಇದು ಅಷ್ಟೇ ಅಲ್ಲ ಬಳ್ಳಾರಿಯ ಅನೇಕ ಏನು ಹಲವೆಡೆ ಜಿಲ್ಲೆಯ ಭಾಗದಲ್ಲಿ ಇದೇ ರೀತಿಯಾದಂಥ ವಾತಾವರಣ ಕೂಡ ಆಗಿದೆ ಅಂತ ಹೇಳ್ಬೋದು ಇನ್ನು ಮಳೆ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ದೇವರ ಮೊರೆ ಹೋಗುವಂತ ಪರಿಸ್ಥಿತಿ ಕೂಡ ಈ ಬಳ್ಳಾರಿಯ ಜನರಿಗೆ ಈಗ ಎದುರಾಗಿರುವಂತದ್ದು ಈ ಮಳೆ ಆಗುತ್ತೆ ಈ ಮುಂಗಾರು ಮಳೆ ಏನಾದರೂ ಆಗಿದ್ರೆ ಮೆಕ್ಕೆಜೋಳನ ಕೂಡ ಬೆಳಿಬಹುದಾಗಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿಯ ರೈತರ ಕನಸಾಗಿದೆ ಅದೇ ರೀತಿಯಾಗಿ ನನ್ನೊಟ್ಟಿಗೆ ಇಲ್ಲಿ ರೈತರಿದೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಈ ಬಾರಿಯ ಮುಂಗಾರು ಮಳೆ ಕೈ ಕೊಟ್ಟಿದೆ ಎಷ್ಟು ಸಂಕಷ್ಟಕ್ಕೀಡಾಗಿದ್ದೀರಿ ಅಂತ ಸರ್ ಪ್ರಾರಂಭ ಈಗ 2 ತಿಂಗಳ ಕೆಳಗೆ ಮಳೆ ಆಗ್ಬಿಡಿ ಸರ್ ಮಳೆ ಆಯ್ತು ಅಂತ ಮಳೆ ಆದ ತಕ್ಷಣ ನಾವೆಲ್ಲರೂ ಕೂಡ ಭೂಮಿಗಳು ಸಾಧ್ಯ ಮಾಡ್ಕೊಂಡ್ಬಿಟ್ಟಿವಿ ಆಮೇಲೆ ಕೆಲವು ರೈತರು ಕೂಡ ಬಿತ್ತನೆ ಕೂಡ ಮಾಡ್ಕೊಂಡಿದ್ವಿ ಅಂದ್ರೆ ಈಗ 2 ತಿಂಗಳಿಂದ ಮಳೆ ಬಾರ್ದಾನೆ ಬಿತ್ತನೆ ಬೆಳೆ ಕೂಡ ಹಾಳೆ ಹೋಗ್ಬಿಟ್ಟವು ಅಂದ್ರೆ ನಾವು ಬೀಜ ಲಾಸು ಸಾಲ ಮಾಡ್ಕೊಂಡಿರೋದು ಲಾಸು ಇವತ್ತು ರಸಗೊಬ್ಬರ ಕೂಡ ಲಾಸು ಅಂದ್ರೆ ನಾವು ನಮ್ಮ ಪರಿಸ್ಥಿತಿಗಳೇನು ಅಂದ್ರೆ ಅರ್ಧ ಜನ ಬಿತ್ತೋರು ಬೆಳೆ ಹೋಗಿಬಿಟ್ಟವ ಈಗ ಅರ್ಧ ಜನ ಬಿತ್ತನೆ ಕೂಡ ಇಲ್ಲ ಅಂದ್ರೆ ಈಗ 2 ತಿಂಗಳಿಂದ ಮಳೆನೇ ಇಲ್ಲ ಮಳೆ ಆಗ್ತೈತಪ್ಪ ಅಂತ ಹೇಳ್ತಾರೆ ಸುಮ್ಮನೆ ವಾತಾವರಣ ನ್ಯೂಸ್ನಾಗ ಅದು ಆಗ್ತಿರೋದು ಮಲೆನಾಡಲ್ಲಿ ಕರಾವಳಿಯಲ್ಲಿ ಮಳೆ ಆದ್ರಿಗೆ ನಮಗೆ ಬರೋದೇನೈತೆ ಪರಿಸ್ಥಿತಿ ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ಡ್ಯಾಮ್ ಐತೆ ಅಂತಾರೆ ಡ್ಯಾಮ್ ಇರತಕ್ಕಂಥದ್ದು 40% ನೀರಾವರಿ ಅಂದ್ರೆ ಇನ್ನು 60% ನೀರಾವರಿ ರೈತರ ಪರಿಸ್ಥಿತಿಗಳು ಹೆಂಗಾಗ್ತಾವ ಹಂಗಾಗಿ ನಾವು ರೈತರಿಗೆ ಇವತ್ತು ಕಣ್ಣೀರು ಇಡ್ತಾ ಇದೀವಿ ಇವತ್ತು ಮಳೆ ಇಲ್ಲದೆ 2 ತಿಂಗಳಿಂದ ಕೊಡೆ ನೀಡ್ತಾ